ಡಿಕೆಶಿ ಜಾಮೀನು ಅರ್ಜಿ ವಿಚಾರಣೆ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಲ್ಪಟ್ಟಿದೆ. ಡಿಕೆಶಿ ಜಾಮೀನು ಆದೇಶ ಕಾಯ್ದಿರಿಸಿದ ಆರ್ಥಿಕ ಅಪರಾಧ ನ್ಯಾಯಾಲಯ. ಡಿಕೆ ಶಿವಕುಮಾರ್ ಅವರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಐಟಿ ಅಧಿಕಾರಿಗಳು ಚಾರ್ಜ್ ಶೀಟ್ ರೂಪದಲ್ಲಿ ವರದಿ ಸಲ್ಲಿಸಿದ್ದಾರೆ. ಈ ಹಿಂದೆ ಕೂಡ 3 ಕೇಸ್ಗಳಲ್ಲಿ ಅವರಿಗೆ ಜಾಮೀನು ಸಿಕ್ಕಿತು. ಮೊನ್ನೆ ಕೂಡ ಈ 4ನೇ ಕೇಸಲ್ಲಿ ಕೂಡ ಜಾಮೀನು ಸಿಕ್ಕಿತ್ತು. ಇದೀಗ ಡಿಕೆಶಿ ಜಾಮೀನು ನೀಡದಂತೆ ಐಟಿ ಪರ ವಕೀಲರ ಪ್ರತಿವಾದ. ಇವತ್ತಿನ ವಿಚಾರಣೆಯಲ್ಲಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯೋಣ ನಾವು. ರಮೇಶ್ ಇದೀಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ರಮೇಶ್, ಹೆಚ್ಚಿನ ಮಾಹಿತಿ ಏನಿದೆ? ಒಂದು ಕಡೆ ರಾಜ್ಯ ರಾಜಕೀಯದ ಅಸ್ಥಿರತೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್, ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಇಡೀ ರಾಜ್ಯ ರಾಜಕೀಯದಲ್ಲಿ ಒಂದು ಕೇಂದ್ರ ಬಿಂದು. ಏನಾಗ್ಬೋದು ಇವತ್ತು? ಮೊನ್ನೆ ಅಂತೂ ಅವರಿಗೆ ಜಾಮೀನು ಸಿಕ್ತು, ಈ ಹಿಂದಿನ ಅನೇಕ ಕೇಸ್ಗಳಲ್ಲೂ ಕೂಡ ಜಾಮೀನು ಸಿಕ್ಕಿದೆ. ಇವತ್ತು ಯಾವ ರೀತಿಯ ವಾದ ಪ್ರತಿವಾದ ಆಲಿಸೋದಕ್ಕೆ ಸಿಗ್ಬೋದು? 3 ಗಂಟೆಗೆ ಮುಂದೂಡಿದೆ, ಏನಾಗ್ಬೋದು ಇವತ್ತು? ಜಯಪ್ರಕಾಶ್, ಏನು ಡಿಕೆ ಶಿವಕುಮಾರ್ ವಿರುದ್ಧ ಐಟಿ ಸಲ್ಲಿಸಿರುವಂತಹ 4ನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಣೆಯನ್ನ ಇದೇ ತಿಂಗಳು 20ನೇ ತಾರೀಕಿಗೆ ಮುಂದೂಡಿತ್ತು. ಆದರೆ ಐಟಿ ಪರ ವಕೀಲರು ಅವನ್ನ ಮುಂಗಡ ಅಂದ್ರೆ ಅಡ್ವಾನ್ಸ್ ಮಾಡಿಸ್ಕೊಂಡು ಇವತ್ತೇ ವಿಚಾರಣೆಗೆ ತೆಗೆದುಕೊಂಡ್ರು. ಆದರೆ ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಮಾಹಿತಿಯನ್ನು ನೀಡಲಾಗಿತ್ತು. ಹಾಗಾಗಿ ಡಿಕೆ ಶಿವಕುಮಾರ್ ಜೊತೆಗೆ ಇನ್ನು ಉಳಿದ 3 ಆರೋಪಿಗಳು ಸುನಿಲ್ ಶರ್ಮಾ, ಆಂಜನೇಯ ಜೊತೆಗೆ ರಾಜೇಂದ್ರ ಸೇರಿದಂತೆ 4 ಜನ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಿದ್ರು. ಈ ಸಂದರ್ಭದಲ್ಲಿ ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಕೇವಲ ತಾತ್ಕಾಲಿಕ ಏನೋ ಒಂದು ನಿರೀಕ್ಷಣಾ ಜಾಮೀನನ್ನು ನೀಡಲಾಗಿತ್ತು. ಹಾಗಾಗಿ ಆ ಒಂದು ಜಾಮೀನು 20ರವರೆಗೆ ಮಾತ್ರ ಇದ್ದದ್ದು. ಹಾಗಾಗಿ ಮುಂದುವರೆದಂತೆ ಜಾಮೀನು ಅರ್ಜಿಯ ಮೇನ್ ಪಿಟಿಷನ್ ವಿಚಾರಣೆ ಇವತ್ತು ನಡೀತು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಪರ ವಾದ ಏನಂದ್ರೆ, ಈ ಸಂಬಂಧಪಟ್ಟಂತೆ 2018-19 ಅಸೆಸ್ಮೆಂಟ್ ಇಯರ್ಗೆ ಸಂಬಂಧಪಟ್ಟಂತ ವ್ಯವಹಾರದ ಬಗ್ಗೆ ಐಟಿ ಇಲಾಖೆ ಅಧಿಕಾರಿಗಳು ಒಂದು ವರದಿಯನ್ನು ಸಿದ್ಧ ಮಾಡಿ ಆ ವರದಿಯನ್ನ ದೂರಿನ ರೂಪದಲ್ಲಿ ಕೋರ್ಟ್ಗೆ ನೀಡಿದ್ದಾರೆ. ಹಾಗಾಗಿ ಇದೊಂದು ಆಡಿಟ್ ಆಗಬೇಕಾಗಿದೆ. ನಾವು ಮುಂದಿನ ಮಾರ್ಚ್ ತಿಂಗಳಿಗೆ ಆಡಿಟ್ ಮಾಡಿ ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಲೆಕ್ಕವನ್ನ ಕೊಡ್ತೇನೆ. ಆದ್ರೆ ಕೇವಲ ದೆಹಲಿಯಲ್ಲಿ ತನ್ನ ಒಡೆತನದ ಮನೆಯಲ್ಲಿ ಏನು ಹಣ ಸಿಕ್ಕಿದೆ ಅಂತ ಹೇಳ್ತಾರೆ. ಅದರಲ್ಲಿ ಸಂಬಂಧಪಟ್ಟಂತೆ ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಈಗಾಗಲೇ ಐಟಿ ಇಲಾಖೆ ಅಧಿಕಾರಿಗಳಿದ್ದಾರೆ, ವರದಿಯನ್ನು ನೀಡಿದ್ದಾರೆ, ತನಿಖೆಯನ್ನು ಮಾಡಿದ್ದಾರೆ. ಮತ್ತೆ ವಿಚಾರಣೆ ಆಗಲಿ ಅಗತ್ಯ ಇಲ್ಲ. ಹಾಗಾಗಿ ನನ್ನನ್ನ ಅರೆಸ್ಟ್ ಮಾಡುವಂತ ಅಗತ್ಯ ಕೂಡ ಇಲ್ಲ, ವಿಚಾರಣೆ ಮಾಡುವ ಅಗತ್ಯ ಇಲ್ಲ. ಹಾಗಾಗಿ ಜಾಮೀನನ್ನು ಕೊಡಬೇಕು ಅನ್ನುವಂಥ ವಾದವನ್ನ ಡಿಕೆ ಶಿವಕುಮಾರ್ ಪರ ವಕೀಲರು ವಾದವನ್ನ ಮಂಡಿಸಿದ್ರೆ, ಇನ್ನು ಸುನಿಲ್ ಶರ್ಮಾ ಪರ ವಕೀಲರು ಏನಿದ್ದಾರೆ, ನಾನು ಏನೋ ಕೋರ್ಟ್ ಅಲ್ಲಿ ಏನು ದೆಹಲಿಯ ಮನೆಯಲ್ಲಿ ಸಿಕ್ಕಿದಂತ 20 ಲಕ್ಷ ರೂಪಾಯಿ ಹಣ ಏನು ಸಿಕ್ಕಿದೆ ನನ್ನ ಪ್ಲಾಟ್ ಅಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ದಾಖಲೆಗಳನ್ನ ಸಲ್ಲಿಸ್ತೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೂರನ್ನ ಸಲ್ಲಿಸುವಂತ ಅಗತ್ಯ ಇಲ್ಲ, ಅದಕ್ಕೆ ನನ್ನ ಬಳಿ ಎಲ್ಲವೂ ಕೂಡ ದಾಖಲೆಗಳಿದೆ ಅನ್ನುವಂತಹ ವಾದವನ್ನು ಕೂಡ ಮಂಡಿಸಿದ್ರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪರ ವಕೀಲರು ಅಂದ್ರೆ ಪ್ರಭುಲಿಂಗ ನಾವಡಿಗೆ ಅವರು ಕೂಡ ಈ ಸಂಬಂಧಪಟ್ಟಂತೆ ಏನೋ ವಿಚಾರಣೆಗೆ ಹಾಜರಾಗಬೇಕು. ಓಕೆ, ಥ್ಯಾಂಕ್ ಯು.